Good morning, my students, dear students, faculty members, and friends. Myself, I am S.M. Gowda, HOD of Economics, BVS Akkamadevi Women's Arts, Science and Commerce College, Bhagalpur. Today, I am going to discuss the topic commercial bank. Meaning, definitions, types, functions. First of meaning. A commercial bank is a business organization which deals in money, borrowing and lending of money. In this borrowing and lending of money, it makes profit. The lending rule of interest is higher than it pays to its depositors. It because of this difference in lending and borrowing rates of interest that it is able to make profits. Different others have given different definitions of a commercial bank. Definitions. Below we discuss some important definitions of a commercial bank. First of all, Professor Hart has defined the bank as follows. A banker is one who in the ordinary course of his business receives money which he repays by honoring checks of persons from whom or on whose account he receives. Second one, according to Professor Kindly, a bank is an establishment which makes to individuals such advances of money as may be required and safety made, and to which individuals entrust money when not required by them for use. Types of banks. Types of banks. Types of banks. Commercial banks, industrial banks, agriculture banks, foreign exchange banks, indigenous banks, central banks. Those are 6 types of commercial banks. Functions. Functions of commercial bank. Professor Sayers has described the functions of a modern bank in the following words. Ordinary banking business consists of changing cash for bank deposit and bank deposits for cash, transferring bank deposits from one person or other person to another, giving bank deposits in exchange for bills of exchange, government bonds, the secured promise of businessmen to repay. Other commercial banks functions. Number 1, acceptance of deposit, advancing of loans, investment of funds, promote the use of checks, agency functions, creation of credit, social responsibility. ಅಂದರೆ ಬ್ಯಾಂಕ್ ಎಂದರೇನು? ಹಣದ ವ್ಯವಹಾರಗಳನ್ನು ನಡೆಸುವ ಯಾವುದೇ ಸಂಸ್ಥೆಯನ್ನು ಬ್ಯಾಂಕ್ ಎಂದು ಕರೆಯುತ್ತಾರೆ. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು. ಪ್ರೈಮರಿ ಫಂಕ್ಷನ್ಸ್ ಅಂಡ್ ಸೆಕೆಂಡರಿ ಫಂಕ್ಷನ್ಸ್. ಪ್ರೈಮರಿ ಫಂಕ್ಷನ್ಸ್ ಮೇನ್ ಇಂಪಾರ್ಟೆಂಟ್, ಠೇವಣಿಗಳನ್ನು ಸ್ವೀಕರಿಸುವುದು. ನಂಬರ್ 1. ನಂಬರ್ 2, ಉಳಿತಾಯದ ಠೇವಣಿ.
ನಂಬರ್ 3 ಚಾಲ್ತಿ ಖಾತೆ ಠೇವಣಿ. ನಂಬರ್ 4 ಮುದ್ದತಿ ಠೇವಣಿಗಳು. ಪ್ರೈಮರಿ ಫಂಕ್ಷನ್ಸ್ ಅಂಡ್ ಸೆಕೆಂಡರಿ ಫಂಕ್ಷನ್ಸ್ ಸಾಲಗಳನ್ನು ನೀಡುವುದು, ಸಾಲ ಮತ್ತು ಮುಂಗಡಗಳು, ಓವರ್ ಡ್ರಾಫ್ಟ್ ಹುಂಡಿಗಳನ್ನು ಒಟ್ಟಾಯಿಸುವುದು, ನಗದು ಸಾಲ. ಸೆಕೆಂಡರಿ ಫಂಕ್ಷನ್ಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಫ್ ಸೆಕೆಂಡರಿ ಫಂಕ್ಷನ್ಸ್ ಸಾಲ ಮತ್ತು ಮುಂಗಡಗಳು, ಓವರ್ ಮತ್ತು ಡ್ರಾಫ್ಟ್ ಹುಂಡಿಗಳನ್ನು ಒಟ್ಟಾಯಿಸುವುದು, ನಗದು ಸಾಲ. ಸಹಾಯಕ ಕಾರ್ಯಗಳು ಸಾಲ ಹಣದ ನಿರ್ಮಾಣ, ಭದ್ರತೆಗಳ ಮೇಲೆ ಹಣ ಹೂಡುವುದು, ವಿದೇಶಿ ವ್ಯಾಪಾರಕ್ಕೆ ಹಣ ಒದಗಿಸುವುದು. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳಲ್ಲಿ ವಿದೇಶಿ ವ್ಯಾಪಾರಕ್ಕೆ ಹಣ ಒದಗಿಸುವುದರಲ್ಲಿ ಪ್ರಮುಖ ಕಾರ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಾತಿನಿಧಿಕ ಸೇವೆಗಳು ಅದರ್ಸ್ ಪ್ರಾತಿನಿಧಿಕ ಸೇವೆಗಳು, ಏಜೆನ್ಸಿ ಸರ್ವಿಸಸ್ ಹಣದ ವರ್ಗಾವಣೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ವರ್ಗಾವಣೆಗೊಳಿಸುವುದು ಕಮರ್ಷಿಯಲ್ ವಾಣಿಜ್ಯ ಬ್ಯಾಂಕಿನ ಪ್ರಮುಖ ಕಾರ್ಯವಾಗಿದೆ. ಗ್ರಾಹಕರ ಹಣದ ವಸೂಲಿ, ಗ್ರಾಹಕರಿಗೆ ಬರಬೇಕಾದ ಒಂದು ಬ್ಯಾಂಕಿನಿಂದ ಹಣವನ್ನು ಮತ್ತೊಂದು ಬ್ಯಾಂಕಿಗೆ ಹಣವನ್ನು ವರ್ಗಾಯಿಸುವುದು ಇದರ ಕೆಲಸವಾಗಿರುತ್ತದೆ. ಭದ್ರತೆಗಳ ಮೇಲೆ ಹಣ ಹೂಡುವುದು, ಯಾವುದರ ಮೇಲೆ ಹಣ ಹೂಡಬೇಕು, ಯಾವುದರ ಮೇಲೆ ಹಣ ಹೂಡಬಾರದು ಎಂಬುದನ್ನು ಕಮರ್ಷಿಯಲ್ ಬ್ಯಾಂಕ್ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸುತ್ತದೆ. ವಿದೇಶಿ ವ್ಯಾಪಾರಕ್ಕೆ ಹಣ ಒದಗಿಸುವುದು, ವಿದೇಶಿ ವ್ಯಾಪಾರಕ್ಕೂ ಕೂಡ ಹಣವನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ಪ್ರಾತಿನಿಧಿಕ ಸೇವೆಗಳನ್ನಾಗಿ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಹಣದ ವರ್ಗಾವಣೆ, ಗ್ರಾಹಕರ ಹಣದ ವಸೂಲಿ, ಪಾವತಿಗಳನ್ನು ಮಾಡುವುದು, ಷೇರು ಮತ್ತು ಸಾಲ ಪತ್ರಗಳನ್ನು ವ್ಯವಹಾರ ಮಾಡುವುದು, ಅಷ್ಟೇ ಅಲ್ಲದೆ ಲಾಭಾಂಶ ವಸೂಲಿ ಮಾಡುತ್ತದೆ ಮತ್ತು ಧರ್ಮದರ್ಶಿಯಾಗಿ ವರ್ತಿಸುತ್ತದೆ. ಸಾಮಾನ್ಯ ಪ್ರಯೋಜನದ ಸೇವೆಗಳು, ಇಷ್ಟಲ್ಲದೆ ಸಾಮಾನ್ಯ ಪ್ರಯೋಜನದ ಸೇವೆಗಳನ್ನು ಕೂಡ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳನ್ನು ಮಾಡುತ್ತದೆ. ಒಡವೆಗಳು ಅಂಡ್ ಪ್ರಯಾಣಿಕರ ಚೆಕ್ಗಳನ್ನು ಒದಗಿಸುತ್ತದೆ. ಪ್ರಯಾಣಿಕರು ವಿದೇಶಿಗೆ ಹೋಗಬಹುದು ಮತ್ತು ಬೇರೆ ಬೇರೆ ದೇಶಗಳಿಗೆ ಹೋಗುವವರಿಗೆ ವಿದೇಶಿ ಪ್ರಯಾಣಿಕರಿಗೆ ಚೆಕ್ಗಳನ್ನು ಒದಗಿಸುವುದು ಕಮರ್ಷಿಯಲ್ ಬ್ಯಾಂಕಿನ ಮೂರನೇ ಕಾರ್ಯವಾಗಿದೆ. ಆಮೇಲೆ ಮಾಹಿತಿ ಮತ್ತು ಅಂಕಿ ಅಂಶಗಳನ್ನು ಒದಗಿಸುತ್ತದೆ. ನಮಗೆ ಬೇಕಾದ ಅಂಕಿ ಅಂಶಗಳನ್ನು ಕೂಡ ಇದು ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಷೇರು ಮತ್ತು ಸಾಲ ಪತ್ರಗಳನ್ನು ಒದಗಿಸುತ್ತದೆ. ಮ್ಯೂಚುವಲ್ ಫಂಡ್, ನಾವು ಹಣವನ್ನು ಯಾವ್ಯಾವಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ತೊಡಗಿಸಬೇಕು ಎಂಬುದರ ಬಗ್ಗೆ ವಾಣಿಜ್ಯ ಬ್ಯಾಂಕ್ ಸಂಪೂರ್ಣವಾಗಿ ಮಾಹಿತಿಯನ್ನು ಒದಗಿಸುತ್ತದೆ. ಸಾಮಾಜಿಕ ಅಭಿವೃದ್ಧಿ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಹಣವನ್ನು ಯಾವ ರೀತಿ ತೊಡಗಿಸಬೇಕು ಎಂಬುದರ ಬಗ್ಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಷ್ಟೇ ನನ್ನ ಮಾತನ್ನು